ಸೊ ಇವಾಗ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಎಲ್ರಿಗೂ ಕಾಣಿಸ್ತಿದ್ಯಾ? ಸ್ವಲ್ಪ ಕನ್ಫರ್ಮ್ ಮಾಡ್ತೀರಾ ಯಾರಾದರೂ? ಎಸ್ ಸರ್, ಕಾಣಿಸ್ತಾ ಇದೆ. ಓಕೆ. ಸೊ FC16 ಅನ್ನೋದು ಎನ್ ಅನ್ನೋದು ಒಂದು ಟಿ ಕೋಡ್. ಓಕೆ. ಇದು ಏನಕ್ಕೆ ಅಂದರೆ ಟೇಬಲ್ ಆ್ಯಕ್ಸಸ್ಗೆ. ಸೊ ನಾವು ಏನೇನು ಜನರಲ್ ಟೇಬಲ್ ಡೇಟಾ ಡಿಸ್ಪ್ಲೇ ಮಾಡೋದಕ್ಕೆ SC16N ಅನ್ನೋದು ಒಂದು ಟಿ ಕೋಡ್. ಇಲ್ಲಿ ಹೋಗ್ಬಿಟ್ಟು ನೀವು ಏನೇ ಟೇಬಲ್ ನೇಮ್ ಹಾಕಿದ್ರು, ಸೊ SAP FI ಫೈನಾನ್ಸ್ ಟೇಬಲ್ಸ್ ತುಂಬ ಇದೆ. ಸೊ ಅದ್ರಲ್ಲಿ ನೀವು ಫೈನಾನ್ಸ್ ಟೇಬಲ್ಸ್ನ ಹಾಕಿದ್ರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ನಾನು AC ಡೋಕಾ ತೋರಿಸಿದ್ದೆ ಆಲ್ರೆಡಿ, ರೈಟ್? AC ಡೋಕಾ ಹಾಕ್ಸಿದ ತಕ್ಷಣ ನಿಮಗೆ ಇಲ್ಲಿ ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಲೈನ್ ಐಟಮ್ ವೈಸ್. ಸೊ ಲೈನ್ ಐಟಮ್ ವೈಸ್ ಎಲ್ಲ ನಿಮಗೆ ಡೇಟಾ ಸಿಕ್ಬಿಡುತ್ತೆ. ಕಂಪನಿ ಕೋಡ್, ಫಾರ್ ಎಕ್ಸಾಂಪಲ್ ನಾವು TATM ಅಲ್ವಾ, ಈ ಕಂಪನಿ ಕೋಡ್ ಹಾಕ್ಬಿಟ್ಟು ನಂಬರ್ ಆಫ್ ಎಂಟ್ರೀಸ್ ಚೆಕ್ ಮಾಡಿದ್ರೆ ಎಷ್ಟು ಎಂಟ್ರಿ ಪೋಸ್ಟ್ ಮಾಡಿವಿ ಅಂತ ತೋರಿಸುತ್ತೆ. ಇಫ್ ಇಟ್ ಇಸ್ ಮೋರ್ ದ್ಯಾನ್ 500 ಅವಾಗ ಏನು ಮಾಡಬೇಕು ಗೊತ್ತಾ? ಈ 500ನ ರಿಮೂವ್ ಮಾಡಬೇಕು. ಇಫ್ ಇಟ್ ಇಸ್ ಮೋರ್ ದ್ಯಾನ್ 500 ಫಸ್ಟ್ ನಂಬರ್ ಆಫ್ ಐಟಮ್ಸ್ ಚೆಕ್ ಮಾಡ್ಕೊಳ್ಳಿ. ಇಫ್ ಇಟ್ ಇಸ್ ಮೋರ್ ದ್ಯಾನ್ 500 ಇಲ್ಲಿ ರಿಮೂವ್ ಮಾಡಿ ಎಕ್ಸಿಕ್ಯೂಟ್ ಕೊಡಿ. ಸೊ ರಿಮೂವ್ ಮಾಡಿದ ತಕ್ಷಣ ಅನ್ಲಿಮಿಟೆಡ್ ತೊಗೊಳುತ್ತೆ, ಎಲ್ಲ ಬರುತ್ತೆ. ಓಕೆನಾ? ಸೊ ಎಕ್ಸಿಕ್ಯೂಟ್ ಕೊಟ್ಟರೆ ಸೊ ನಿಮಗೆ ಡೇಟಾ ಬರುತ್ತೆ. ಸೊ ಕಂಪ್ಲೀಟ್. ಸೊ ನೀವು ಏನು ಪೋಸ್ಟಿಂಗ್ ಮಾಡಿದ್ದೀರಾ, ಎಷ್ಟು ಅಮೌಂಟ್ ಮಾಡಿದ್ದೀರಾ, ಎಷ್ಟು ಡೆಬಿಟು, ಎಷ್ಟು ಕ್ರೆಡಿಟು, ಯಾವ GL, ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದುಬಿಡ್ತೀರ. ಓಕೆ. ನೋಡ್ಬೋದು. ಸೊ ಇದು ಡಾಕ್ಯುಮೆಂಟ್ ನಂಬರ್ ವೈಸ್ ಆ್ಯಂಡ್ GL ಅಕೌಂಟ್ ವೈಸ್. DL ಅಕೌಂಟ್ ಈ ಕಡೆ ಇರುತ್ತೆ ರೈಟಲ್ಲಿ. ಓಕೆ. ಸೊ ಎಲ್ಲ ಇನ್ಫಾರ್ಮೇಷನು ಬಂದುಬಿಡುತ್ತೆ ಅಲ್ಲಿ. ಓಕೆ. ಇದು ಯೂನಿವರ್ಸಲ್ ಟೇಬಲ್, ಇದು ನಿಮಗೆ ಗೊತ್ತಿರಬೇಕು AC ಡೋಕಾ. ಓಕೆ. ಸೊ ಇದೆಲ್ಲ GL ಅಕೌಂಟ್ಸ್, ಇದೆಲ್ಲ ಪ್ರಾಫಿಟ್ ಸೆಂಟರ್ಸ್, ಇದೆಲ್ಲ ಕಂಪನಿ ಕೋಡ್ ವೈಸ್, ಕಂಟ್ರೋಲಿಂಗ್ ಏರಿಯಾ ವೈಸ್ ಆ್ಯಂಡ್ ಸೆಗ್ಮೆಂಟ್ ವೈಸ್. ಇಸ್ ದ ಅಮೌಂಟ್, ಲೋಕಲ್ ಕರೆನ್ಸಿ, ಕಂಪನಿ ಕೋಡ್ ಕರೆನ್ಸಿ, ಮಲ್ಟಿಪಲ್ ಕರೆನ್ಸೀಸ್ ಇರುತ್ತೆ, ಮಲ್ಟಿಪಲ್ ಕರೆನ್ಸೀಸ್. ಸೊ ಎಲ್ಲ ಬರುತ್ತೆ ಇನ್ಫಾರ್ಮೇಷನ್ ಇದರಲ್ಲಿ. ಓಕೆ. ಸೊ ಈ ಥರ ಡಿಫ್ರೆಂಟ್ ಟೇಬಲ್ಸ್ ಇದೆ. ಇದು ಇವಾಗ ಯೂನಿವರ್ಸಲ್ ಜರ್ನಲ್ ಎಂಟ್ರೀಸ್ಗೆ. ಓಕೆ. ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ವಿಲ್ ಶೋ ಒನ್ ಮೋರ್ ಥಿಂಗ್. ಓಕೆ. CEPC. ಸೊ CEPC ಇಸ್ ಫಾರ್ ದ ಪ್ರಾಫಿಟ್ ಸೆಂಟರ್ಸ್ ಮಾಸ್ಟರ್ ಡೇಟಾ. ನಂಬರ್ ಆಫ್ ಐಟಮ್ಸ್ ಕ್ಲಿಕ್ ಮಾಡಿ ನೀವು ಎಷ್ಟು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದರೆ ಎಲ್ಲ ತೋರಿಸುತ್ತೆ. ಟೋಟಲ್ ಓವರ್ ಆಲ್ 392 ಇದೆ ಸಿಸ್ಟಮಲ್ಲಿ ಪ್ರಾಫಿಟ್ ಸೆಂಟರ್ಸ್. ಬಟ್ ನಮಗೆ ಬೇಕಾಗಿರೋ ಪ್ರಾಫಿಟ್ ಸೆಂಟರ್ ನಮ್ಮ ಕಂಟ್ರೋಲಿಂಗ್ ಏರಿಯಾ ಇದು, ರೈಟ್? ಸೊ ನಮ್ಮ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು TATM. ಇದನ್ನು ಹಾಕ್ಬಿಟ್ಟು ಇವಾಗ ನಂಬರ್ ಆಫ್ ಎಂಟ್ರೀಸ್ ಕ್ಲಿಕ್ ಮಾಡಿ. ಸೊ ನಮ್ಗೆ ಮಾತ್ರ ತೋರಿಸುತ್ತೆ 5. ಓಕೆ. ಸೊ ಎಕ್ಸಿಕ್ಯೂಟ್ ಕೊಟ್ಟರೆ ಆ 5 ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ ಟೇಬಲ್. ಸೊ ಎಲ್ಲ ಇನ್ಫಾರ್ಮೇಷನ್ ಇದ್ರಲ್ಲಿ ಬಂದುಬರುತ್ತೆ. ಸೊ ಈ ಥರ ಕೆಲವೊಂದು ನಿಮ್ಗೆ ನೆನಪಿರಬೇಕು. ಓಕೆ. ಸೊ ಇವಾಗ CEPC ಅನ್ನೋದು ಪ್ರಾಫಿಟ್ ಸೆಂಟರ್ಗೆ, ಆ್ಯಂಡ್ ಯೂನಿವರ್ಸಲ್ ಜರ್ನಲ್ ಲೆಡ್ಜರ್ಗೆ AC ಡೋಕಾ, ಆ್ಯಂಡ್ CS ಬರೋ ಕಾಸ್ಟ್ ಸೆಂಟರ್ಸ್ಗೆ. ಸೊ ಇದು ಕಾಸ್ಟ್ ಸೆಂಟರು. ಸೊ ಅಗೇನ್ ಕಂಟ್ರೋಲಿಂಗ್ ಏರಿಯಾ ಹಾಕಿ TATM ಎಂಟರ್ ನಂಬರ್ ಆಫ್ ಎಂಟ್ರೀಸ್, ಎಷ್ಟು ಕಾಸ್ಟ್ ಸೆಂಟರ್ಸ್ ಕ್ರಿಯೇಟ್ ಮಾಡಿರೋ 7, ಆ್ಯಂಡ್ ಇಫ್ ಯು ಎಕ್ಸಿಕ್ಯೂಟ್ ಕಾಸ್ಟ್ ಸೆಂಟರ್ಸ್ ವೈಸ್ ಮಾಸ್ಟರ್ ಡೇಟಾ ಬಂದ್ಬಿಡುತ್ತೆ. ಇದು ಕಂಪ್ಲೀಟ್ಲಿ ಮಾಸ್ಟರ್ ಡೇಟಾ. ಓಕೆ. ಸೊ ಸೇಮ್ ಅದೇ ಥರನೇ ಸೊ ನಿಮಗೆ SKA1 ಬರುತ್ತೆ, SKA1 ಅಂತ. ಸೊ SKA1 ಬಂದ್ಬಿಟ್ಟು GL ಅಕೌಂಟ್ ಮಾಸ್ಟರ್ಗೆ, ಚಾರ್ಟ್ ಆಫ್ ಅಕೌಂಟ್ಸ್ ಲೆವೆಲಲ್ಲಿ. ಓಕೆ. ಸೊ ಸೇಮ್ ಅದೇ ಚಾರ್ಟ್ ಆಫ್ ಅಕೌಂಟ್ಸ್ ಆಗಿದ ತಕ್ಷಣ ನಮ್ದು ಯಾವ ಚಾರ್ಟ್ ಆಫ್ ಅಕೌಂಟು TATM, ಅದನ್ನ ಹಾಕಿ ನಂಬರ್ ಆಫ್ ಎಂಟ್ರೀಸ್ ಕ್ಲಿಕ್ ಮಾಡಿ 44 GLಸ್ನ ಕ್ರಿಯೇಟ್ ಮಾಡಿದ್ದೀವಿ. 44 GLಸ್ದು ಮಾಸ್ಟರ್ ಡೇಟಾ ಬಂದ್ಬಿಡುತ್ತೆ. ಓಕೆ. ಸೊ ಇದೆಲ್ಲ ಮಾಸ್ಟರ್ ಡೇಟಾ. ಸೊ ನೋಡ್ಬೋದು ಎಲ್ಲ GLಸ್ ಇದ್ರಲ್ಲಿ ತೋರಿಸುತ್ತೆ. ಆ್ಯಂಡ್ ಇಲ್ಲಿ GL ಅಕೌಂಟ್ ಟೈಪ್ ಇದೆಯಲ್ಲ ಎಕ್ಸೆಲ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟು, PL ಬಂದ್ಬಿಟ್ಟು P&L. ಓಕೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ, ಅಕೌಂಟಿಂಗ್ ಗ್ರೂಪು ಎಲ್ಲ ಸಿಗುತ್ತೆ ಇದರಲ್ಲಿ SK1ಅಲ್ಲಿ. ಸೇಮ್ ಅದೇ ಥರ SKB1. ಸೊ SKB1ಗೆ ಹೋಗಿ ಎಂಟರ್ ಕೊಡಿ. ಇದು ಕಂಪನಿ ಕೋಡ್ ವೈಸ್ GLಗೆ. ಸೊ ನೀವು ಪರ್ಟಿಕ್ಯುಲರ್ ಒಂದು ಕಂಪನಿ ಕೋಡಿಗೆ ಚೆಕ್ ಮಾಡೋದಾದರೆ ಬಿಫೋರ್ ಚಾರ್ಟ್ ಆಫ್ ಅಕೌಂಟ್ ಲೆವೆಲ್. ಓಕೆ. ದೇರ್ ಇಸ್ ಅ ಡಿಫರೆನ್ಸ್, ಯು ನೋ, ರೈಟ್? ಸೊ ಅಂಡರ್ ಒನ್ ಚಾರ್ಟ್ ಆಫ್ ಅಕೌಂಟ್ ದೇ ಕ್ಯಾನ್ ಬಿ ಮಲ್ಟಿಪಲ್ ಕಂಪನಿ ಕೋಡ್ಸ್. ಓಕೆ. ಸೊ ಇದು ಬಂದ್ಬಿಟ್ಟು ಕಂಪನಿ ಕೋಡ್ ವೈಸ್. ಆ್ಯಂಡ್ ದೆನ್ LFA1. ಸೊ LFA1 ಬಂದ್ಬಿಟ್ಟು ನಿಮಗೆ ಸಪ್ಲೈಯರ್ ಮಾಸ್ಟರ್ ಡೇಟಾ ಅಂತ ವೆಂಡರ್ ಮಾಸ್ಟರ್ ಡೇಟಾ. ಓಕೆ. ಸೊ ಕಂಪ್ಲೀಟ್ ವೆಂಡರ್ ಮಾಸ್ಟರ್ ಡೇಟಾ ನೀವು ಇಲ್ಲಿ ಹಾಕ್ಬಿಟ್ರೆ ಈಸ್ ಕಂಪನಿ ಕೋಡ್ ಇರುತ್ತೆ ಆಪ್ಷನ್ಸು ಕೆಳಗಡೆ. ಚೆಕ್ ಮಾಡಿಬಿಟ್ಟು ಕಂಪನಿ ಕೋಡ್ ಹಾಕಿದ್ರೆ ಸಿಗುತ್ತೆ. ಸೊ ನೀವೇನು ಹಾಕಿಲ್ಲ ಅಂದರೆ ಇಲ್ಲಿ ನೋಡ್ಬೋದು, ನಂಬರ್ ಆಫ್ ಎಂಟ್ರೀಸ್ ಕ್ಲಿಕ್ ಮಾಡಿದ್ರೆ 481 ಇದೆ. ಸೊ ಎಲ್ಲ ಸಪ್ಲೈಯರ್ಸ್ ಬಂದ್ಬಿಡುತ್ತೆ ಸಿಸ್ಟಮಲ್ಲಿ ಇರೋದು. ಓಕೆ. ಸೊ ಕಂಪನಿ ಕೋಡ್ ಚೆಕ್ ಮಾಡ್ಬಿಟ್ಟು ಅದೇನು ಇರುತ್ತೆ LFB1. ಸೊ LFB1 ಬಂದ್ಬಿಟ್ಟು ನಿಮಗೆ ಟ್ರಾನ್ಸಾಕ್ಷನ್ LFB1 ಬಂದ್ಬಿಟ್ಟು ಕಂಪನಿ ಕೋಡ್ ವೈಸ್ ಮಾಸ್ಟರ್ ಡೇಟಾಗೆ. ಓಕೆ. ಸೊ ಇದು ಕಂಪನಿ ಕೋಡ್ ವೈಸ್ ಮಾಸ್ಟರ್ ಡೇಟಾ. LF1 ಆಯಿತು, LFB1 ಆಯಿತು, ಆ್ಯಂಡ್ KNA1. ಸೊ KNA1 ಬಂದ್ಬಿಟ್ಟು ಸೊ ಜನರಲ್ ಡೇಟಾ ಇನ್ ಕಸ್ಟಮರ್ ಜನರಲ್ ಡೇಟಾಗೆ. ಓಕೆ. ಸೊ ಸೇಮ್ ಕಸ್ಟಮರ್ದು ನೀವು ಯಾವ ಕಸ್ಟಮರ್ದು ಇರುತ್ತೆ ಅದೇ ಥರ, ವೆಂಡರ್ಗೆ ಹೆಂಗೋ ಅದೇ ಥರ. ಏನು KNB1 ಬಂದ್ಬಿಟ್ಟು ಸೇಮ್ ಅದೇ ಥರನೇ ಕಂಪನಿ ಕೋಡ್ಗೆ. ಓಕೆ. ಆ್ಯಂಡ್ ನಾವು SK1 ಆಯಿತು, SKB1 ಆಯಿತು, KNLA ಆಯಿತು, LFA1 ಆಯಿತು. ನೆಕ್ಸ್ಟ್ ANLA. ಸೊ ANLA ಬಂದ್ಬಿಟ್ಟು ಅಸೆಟ್ ಮಾಸ್ಟರ್ ಡೇಟಾಗೆ. ಓಕೆ. ಕಂಪನಿ ಕೋಡ್ ಹಾಕಿದ್ರೆ ನಾವು ಎಷ್ಟು ಅಸೆಟ್ ಕ್ರಿಯೇಟ್ ಮಾಡಿದ್ದೀವಿ ಏನೇನಿಲ್ಲ ಅಲ್ಲಿ ಬಂದ್ಬಿಡುತ್ತೆ ಡೀಟೇಲ್ಸ್. ನಂಬರ್ ಆಫ್ ಅಸೆಟ್ಸ್ 3 ಕ್ರಿಯೇಟ್ ಮಾಡಿರೋದು ನಾವು ಅಲ್ವಾ. ಸೊ ಹಂಗಾಗಿ
ದೆನ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಡೀಟೇಲ್ಸ್ ಬಂದ್ಬಿಡುತ್ತೆ ಅಸೆಟ್ ಮಾಸ್ಟರ್ ಡೇಟಾ ಡೀಟೇಲ್ಸ್ ಅಷ್ಟೇ, ಟ್ರಾನ್ಸಾಕ್ಷನ್ ಡೇಟಾ ಅಲ್ಲ. ಓಕೆ, ಮಾಸ್ಟರ್ ಡೇಟಾ ಡೀಟೇಲ್ಸ್ ಯಾವುದು ಎಲ್ಲ ಲ್ಯಾಂಡ್ ಮಾಡಿದ್ದೀವಿ. ಓಕೆ, ಸೊ ಲೇಔಟು, ಸೊ ಇದು ಅಕೌಂಟ್ ಡಿಟರ್ಮಿನೇಷನ್, PLMC ಬಿಲ್ಡಿಂಗ್ ಮಾಡಿದ್ವಿ. ಸೊ ಈ ಥರ ಸುಮಾರು ಅದೆಲ್ಲ ನಂಬರ್, ಅಸೆಟ್ ನಂಬರು ಎಲ್ಲ ಮಾಸ್ಟರ್ ಡೇಟಾ ಏನೇನು ಬೇಕು. ಇದರಲ್ಲಿ ಕನ್ಸಲ್ಟೆಂಟ್ ಮಾತ್ರ ಆಕ್ಸೆಸ್ ಇರುತ್ತೆ ಸರ್ ಇದು? ಸಾರಿ, ಇದರಲ್ಲಿ ಕನ್ಸಲ್ಟೆಂಟ್ ಮಾತ್ರ ಆಕ್ಸೆಸ್ ಇರುತ್ತೆ ಇದೆಲ್ಲ? ಆ್ಯಕ್ಚುಲಿ ಏನು ಗೊತ್ತಾ, ಇಂಡಿವಿಜುವಲ್ಸ್ಗೆಲ್ಲ ಇದನ್ನೆಲ್ಲ ಆ್ಯಕ್ಸೆಸ್ ಕೊಡೋದಿಲ್ಲ. ಓಕೆ, ರೇರ್ ಕೊಡ್ತಾರೆ, ಕೆಲವೊಂದು ಕಂಪನೀಸ್ಗೆ ಕೊಡ್ತಾರೆ, ಕೆಲವೊಂದು ಮ್ಯಾನೇಜ್ಮೆಂಟ್ ಕೊಡೋದಿಲ್ಲ. ಬಿಕಾಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾನ್ಫಿಡೆನ್ಷಿಯಲ್ ಡೇಟಾ, ಬಿಸ್ನೆಸ್ನ ಕಾನ್ಫಿಡೆನ್ಷಿಯಲ್ ಡೇಟಾ. ಸೊ ಎಲ್ಲರಿಗೂ ಆ್ಯಕ್ಸೆಸ್ ಕೊಡೋದಿಲ್ಲ. ಓಕೆ, ಕೊಟ್ಟರು ಕೂಡ ಹೈಯರ್ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಸೊ ಏನು ಎಲ್ ಎ ಆಯಿತು, ಏನು ಎಲ್ ಸಿ ಬರುತ್ತೆ. ಏನು ಎಲ್ ಸಿ ಬಂದ್ಬಿಟ್ಟು ನಿಮಗೆ ಡಿಪ್ರಿಷಿಯೇಷನ್, ಸಾರಿ ಅಸೆಟ್ ವ್ಯಾಲ್ಯೂಗೆ. ಸೊ ಇದು ಮಾಸ್ಟರ್ ಡೇಟಾ ಆಯಿತು, ಇದು ವ್ಯಾಲ್ಯೂ. ಸೊ ಏನು ಅಮೌಂಟ್ ಪೋಸ್ಟ್ ಮಾಡಿದ್ದೀವಿ, ಎಷ್ಟು ಅಮೌಂಟ್ ಮಾಡಿದ್ದೀವಿ, ಸೊ ಅದೆಲ್ಲ ಸೊ ವ್ಯಾಲ್ಯೂಸ್ ಬರುತ್ತೆ. ಸೊ ನಂಬರ್ ಆಫ್ ಐಟಮ್ಸ್ ಹೋದರೆ ತೋರಿಸುತ್ತೆ ನಿಮಗೆ ಏನೇನೆಲ್ಲ ಪೋಸ್ಟ್ ಮಾಡಿದ್ದೀವಿ ಅದೆಲ್ಲ. ಓಕೆ, ಸೊ ಇದು ವ್ಯಾಲ್ಯೂಸ್ ಅಸೆಟ್. ಸೊ ಏನು ಎಲ್ ಎ ಆಯಿತು, ಏನು ಎಲ್ ಸಿ ಆಯಿತು, ಆ್ಯಂಡ್ ಸುಮಾರಿದೆ. ಒನ್ ಮೋರ್ ಇಸ್ ಬಿ ಸೆಗ್ ಇದೆ. ಸೊ ಬಿ ಸೆಗ್ ಬಂದ್ಬಿಟ್ಟು ನಿಮಗೆ ಅಕೌಂಟ್ ಡಾಕ್ಯುಮೆಂಟ್ ಸೆಗ್ಮೆಂಟ್ ಲೆವೆಲ್ಗೆ. ಓಕೆ, ಆ್ಯಂಡ್ ಬಿ ಕೆ ಪಿ ಎಫ್ ಇದೆ. ಸೊ ಬಿ ಕೆ ಪಿ ಎಫ್ ಬಂದ್ಬಿಟ್ಟು ಅಕೌಂಟ್ ಡಾಕ್ಯುಮೆಂಟ್ ಹೆಡರ್ ವೈಸ್ಗೆ. ಓಕೆ, ಆ್ಯಂಡ್ ಏನೆಲ್ಲ ಆಯಿತು, ಏನೆಲ್ಲ ಬಿ ಆಯಿತು, SK1 ಆಯಿತು, SKB1 ಆಯಿತು. ಆ್ಯಂಡ್ ವೆಂಡರ್ ಮಾಸ್ಟರ್ ಡೇಟಾಗೆ ಆಯ್ತಲ್ವಾ. ಸೊ ವೆಂಡರ್ ಟ್ರಾನ್ಸಾಕ್ಷನ್ ಡೇಟಾಗೆ ಒಂದಿದೆ. ಟ್ರಾನ್ಸಾಕ್ಷನ್ ಡೇಟಾ ಟೇಬಲ್ ನೋಡ್ತೀವಿ ಒಂದು ಸೆಕೆಂಡ್. ಇದು ಮೈನ್ ಪರ್ಪಸ್ ಏನು ಸರ್ ಇದು ಇಂಟಿ ಕೊಡಿಂದ? ಅದೇ ಎಲ್ಲ ಡೇಟಾ ಈಸಿ ಸಿಕ್ಬಿಡುತ್ತಲ್ವಾ. ಸೊ ನಿಮಗೆ ಅದಕ್ಕೋಸ್ಕರ ಟ್ರಾನ್ಸಾಕ್ಷನ್ ಡೇಟಾ ಎಲ್ಲ ಈಸಿ ಸಿಕ್ಬಿಡುತ್ತೆ, ಅದಕ್ಕೋಸ್ಕರ. ಮಿಸ್ಸಿಂಗ್ ಇದೆಲ್ಲ ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಮಾಡ್ಬೋದು. ಸೊ LF-A1 ಆಯಿತು, LF-B1 ಆಯಿತು, LF-C1 ಅಲ್ಲ, ಮಾಸ್ಟರ್ ಡೇಟಾಗ ಒಂದು ಟೇಬಲ್ ಇತ್ತು, ಮರ್ತು ಬಿಡ್ತೀನಿ ನಾನು ಟೇಬಲ್. ರೆಗ್ರೂಪ್ ಇದೆ, ರೆಗ್ರೂಪಲ್ಲೂ ಮಾಡ್ಬೋದು. ಬಟ್ ರೆಗ್ರೂಪ್ ಚೆಕ್ ರೆಗ್ರೂಪ್ ಸೊ ಇದು ಪ್ರೋಸೆಸ್ ಐಟಮು, ಪೇಮೆಂಟ್ ಪ್ರೋಗ್ರಾಮ್ಗೆ ರೆಗ್ರೂಪಲ್ಲಿ. ಆ್ಯಂಡ್ ಬರುತ್ತೆ, ಅಲ್ಲಿ ಸೆಟ್ಲ್ಮೆಂಟ್ಗೆ. ಒನ್ ಸೆಕೆಂಡ್, ಐ ವಿಲ್ ಚೆಕ್. ಸೊ ಇದು ಸಪ್ಲೈಯರ್ದೆ, ಬಟ್ ಅಕೌಂಟಿಂಗ್ ಕ್ಲಿಯರ್ ಐಟಮ್ಸ್ಗೆ. ಈ ಥರ ತುಂಬ ಇದೆ, ಬಟ್ ನನಗೆ ನೆನಪಾಗ್ತಾಯಿಲ್ಲ ಟೇಬಲ್ ನೇಮ್ಸು. ಇದು ಗೂಗಲ್ ಮಾಡಿದ್ರೆ ಸಿಗುತ್ತೆ ಟೇಬಲ್ ನೇಮ್. ಓಕೆ, ಸೊ ಈ ಥರ ನಿಮಗೆ ಕಸ್ಟಮರ್ದು, ವೆಂಡರ್ದು ಇದೆಲ್ಲ ಸಿಗುತ್ತೆ. ಆ್ಯಂಡ್ ಇದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಇಷ್ಟೇ ನಿಮಗೆ FIL ಬರೋದು. PRPS ಒಂದು ಬೇಕು. PRPS ಬಂದ್ಬಿಟ್ಟು ನಿಮಗೆ WBSದು, ಅದು ಪ್ರಾಜೆಕ್ಟ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಆ್ಯಂಡ್ COEP ಅಂತ ಬರುತ್ತೆ. COEP ಬಂದ್ಬಿಟ್ಟು ನಿಮಗೆ ಕಾಸ್ಟ್ ಆಬ್ಜೆಕ್ಟ್ಗೆ. ಓಕೆ, ಸೊ ಇದೊಂದು ಬರುತ್ತೆ. ಆ್ಯಂಡ್ what else? Lot of tables are there, I forgot actually. Ticker is there, no? Ticker. Okay, exchange rates. Okay, so ticker table. So exchange rates ಏನಾರು ಮೇಂಟೈನ್ ಮಾಡಿದ್ರೆ ಅದು. ಮತ್ತು ಟ್ಯಾಕ್ಸ್ ಒಂದಿದೆ, T006. ಇದು ಯೂನಿಟ್ ಆಫ್ ಮೆಜರ್ಮೆಂಟ್ಗೆ, ಅಸೆಟ್ಟಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಬರುತ್ತಲ್ಲ ಅದು. ಓಕೆ, ಸೊ ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ ಟೇಬಲ್ಸ್ ಎಲ್ಲ. ಬಟ್ ನೀವು ಬೇಸಿಕ್ಕಾಗಿ ನೀವು ಹೇಳಿದ್ನಲ್ಲ LF-A1, LF-B1, BA ಆ್ಯಂಡ್ ದಿಸ್ ಒನ್ ACDOCA ಆ್ಯಂಡ್ BSEC, BKPF ಆ್ಯಂಡ್ ANLA, ANLC ಆ್ಯಂಡ್ ANLC ಆಯ್ತಲ್ವ, ANLA, ANLC, AFAB. ಸೊ ಡಿಪ್ರಿಷಿಯೇಷನ್ ಒಂದಿದೆ. ಸೊ ಡಿಪ್ರಿಷಿಯೇಷನ್ಗೆ ಒನ್ ಸೆಕೆಂಡ್. ಓಕೆ, ANKB. ಓಕೆ, ಒಂದು ಸೆಕೆಂಡ್. ಸೊ ಇದರಲ್ಲಿ ANLC ಹೇಳಿದೆ ನಿಮಗೆ ಅಸೆಟ್ ವ್ಯಾಲ್ಯೂಸ್ಗೆ. ಸೊ ಅದೇ ಥರ ನಿಮಗೆ ಲೈನ್ ಐಟಮ್ ಬೇಕು ಅನ್ಸೆ ANEP ಮಾಡ್ತೀವಿ. ಆ್ಯಂಡ್ ANKB ಬಂದ್ಬಿಟ್ಟು ಅಸೆಟ್ ಕ್ಲಾಸ್ ವೈಸ್ ಡಿಪ್ರಿಷಿಯೇಷನ್ ಏರಿಯಾಸ್ಗೆ. ಓಕೆ, ಸೊ ಅಸೆಟ್ ಕ್ಲಾಸ್ ವೈಸ್. ಆ್ಯಂಡ್ ANEP ಅಂತ ಒಂದಿದೆ. ಸೊ ANEP ಬಂದ್ಬಿಟ್ಟು ನಿಮಗೆ ಸೊ ಅಸೆಟ್ ಲೈನ್ ಐಟಮ್ಸ್. ಓಕೆ, ಸೊ ಆ್ಯಂಡ್ ಇಷ್ಟೇ ನಿಮ್ಗೆ ಡಿಪ್ರಿಷಿಯೇಷನ್ ರಿಪೋರ್ಟ್ಸ್ ಎಲ್ಲ ಸಿಕ್ಬಿಡುತ್ತಲ್ಲ ಅಲ್ಲೇ. ಸೊ AFAB ರನ್ ಮಾಡಿದಾಗ AFAB
ಓಕೆ, ನೆಟ್ವರ್ಕ್ ರಿಲೇಷನ್ಶಿಪ್ ಬರುತ್ತೆ. ಡೈರೆಕ್ಟ್ ಟಿ ಕೋಡ್ ರನ್ ಮಾಡಿದ್ರೆ ಬರುತ್ತೆ ನಿಮಗೆ AFI. ಓಕೆ, ಸೊ ಇಷ್ಟೇ ಆಲ್ಮೋಸ್ಟ್ ನಿಮಗೆ ನೆನಪಲ್ಲಿ ಇಟ್ಕೋಬೇಕಾಗಿರೋಂಥ ಟಿ ಕೋಡ್ಸ್. ಸೊ ಐ ಮೀನ್ ಟೇಬಲ್ಸ್. ಓಕೆ, ಸೊ ಇದೆಲ್ಲ ನಿಮಗೆ ನೆನಪಲ್ಲಿ ಇಟ್ಕೋಬೋದು ಈಸಿಯಾಗಿ. ಸೊ ಇಷ್ಟಿದ್ರೆ ಸಾಕು, ಆರಾಮ್ ಮಾಡೋದು. ಸೊ ಏನೋ ಡೌಟ್ಸ್ ಇದೆಯಾ ಇದರಲ್ಲಿ? ಸೊ ಈವನ್ ಟೇಬಲ್ಸಲ್ಲೆಲ್ಲ ನಿಮಗೆಲ್ಲ ಡೇಟಾಗೋಸ್ಕರ ಅಷ್ಟೇ. ಸೊ ನಿಮಗೆಲ್ಲ ಕಂಪ್ಲೀಟ್ಗೂ ಆ್ಯಕ್ಸಸ್ ಇರೋದಿಲ್ಲಲ್ಲ, ಸೊ ಅದಕ್ಕೋಸ್ಕರ. ಓಕೆ, ಆ್ಯಂಡ್ ನಿಮಗೆ ಹೇಳಿದಲ್ಲ ಇದೊಂದು, ಸೊ ಇನ್ನೊಂದು ಹೇಳ್ಕೊಡ್ತೀನಿ ಅಂತ ಹೇಳಿದೆಲ್ಲ, ಅದನ್ನು ಚೆಕ್ ಮಾಡೋಣ. ಸೊ FB58 FB53 OB58 ಎಸ್. ಸೊ OB58. ಸೊ OB58 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದರ ಅಂಡರಲ್ಲಿ ನಾವು GLSನ ಮ್ಯಾಪ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಕ್ರಿಯೇಟ್ ಮಾಡಿದ್ರೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಯಾವ್ದಾದ್ರು ಒಂದು ತೊಗೊತೀನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ INT ಅಂತಿದ್ಲಿ ತೊಗೊಳ್ಳೋಣ. ಸೊ ಡಿಸ್ಪ್ಲೇ. ಸೊ ಇದರಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನಿಮಗೆ ಏನು ಫೈನಾನ್ಷಿಯಲ್ ಕ್ರಿಯೇಟ್ ಮಾಡಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಐಟಮ್ಸ್ಗೆ ಹೋದರೆ, ಸೊ ಇಲ್ಲಿ ನಿಮಗೆ GLSಗೆ ಮ್ಯಾಪ್ ಮಾಡಿರ್ತಾರೆ ನೋಟ್ಸ್ ವೈಸ್ ನೋಡಿ. ಸೊ ಈ ಥರ ಸೊ GLSನ ಮ್ಯಾಪ್ ಮಾಡ್ತೀವಿ ನೋಡ್ ವೈಸ್. ನಾನು ಹೇಳಿದ್ನೆಲ್ಲ ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್ ಅದೇ ಥರ. ಫಾರ್ ಎಕ್ಸಾಂಪಲ್ ಇವಾಗ ನಾನು P&L ತೊಗೊಳ್ಳೋಣ. ಸೊ P&L ಲಾಸ್ ಇದೆಯಲ್ಲ ಇದರಲ್ಲಿ. ಸೇಲ್ಸ್ ಆ್ಯಂಡ್ ರೆವಿನ್ಯೂಗೆ ಅಂಡರಲ್ಲಿ ಮಲ್ಟಿಪಲ್ ಸೇಲ್ಸ್ GLS ಇರುತ್ತೆ, ರೈಟ್. ಸೊ ಡೊಮೆಸ್ಟಿಕ್ ಸೇಲ್ಸ್ಗೆ ನೋಡಿ ಇವೆಲ್ಲ GL ಅಕೌಂಟ್ಸ್. ಸೊ ಈ ಥರ ಲೆಡ್ಜರ್ ಗ್ರೂಪಿಂಗ್ಸ್ ವೈಸು ಮೇಂಟೈನ್ ಮಾಡಿ, ಸೊ ಆಮೇಲೆ GL ಅಕೌಂಟ್ನ ಆ್ಯಡ್ ಮಾಡ್ತೀವಿ. ಸೊ ಇದನ್ನೆಲ್ಲ ನಾವು ಇಲ್ಲಿ ಏನೇನು ಮೇಂಟೈನ್ ಮಾಡಿರ್ತೀವಲ್ವಾ, ಸೊ ಇದೆಲ್ಲ ನಿಮಗೆ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ತೋರಿಸುತ್ತೆ. ಇಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ ಇದೆಯಲ್ವಾ, ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಲೆಟ್ ಮಿ ಶೋ ಯು ದಟ್ ಆಸ್ ವೆಲ್. ಸೊ ಅಸೆಟ್ಸ್ಗೆ ಹೋಗಿ, ಸೊ ಅಸೆಟ್ಸ್ ಅಂಡರ್ಲಿ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ಸ್ಗೆ ಹೋಗಿ, ಫಿಕ್ಸ್ಡ್ ಅಸೆಟ್ಸ್ ಅಂಡರ್ಲಿ ಇಂಟ್ಯಾಂಜಿಬಲ್ ಆ್ಯಂಡ್ ಟ್ಯಾಂಜಿಬಲ್ ಅಸೆಟ್ಸ್ ಎಲ್ಲ ಇದೆಯಲ್ಲ, ಸೊ ಅದಂತ ಟ್ಯಾಂಜಿಬಲ್ ಅಸೆಟ್ಸ್ಗೆ ಹೋಗಿ. ಟ್ಯಾಂಜಿಬಲ್ ಅಸೆಟ್ಸ್ಗೆ ಹೋದರೆ ನಿಮಗೆ ಪ್ರಾಪರ್ಟೀಸ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ, ಅದರಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ GLS ಇರುತ್ತೆ, ಅಕ್ವಿಸಿಷನ್ಸ್ ಅಲ್ಲಿಗೆ. ಸೊ ಈ ಥರ ನಾವು GLSನ ಮ್ಯಾಪ್ ಮಾಡ್ತಾ ಹೋಗ್ತೀವಿ. ಓಕೆ, ಅಷ್ಟೇ, ಇದು ಸಿಂಪಲ್, ವೆರಿ ಸಿಂಪಲ್. ನಾವು GL ಮ್ಯಾಪ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸಲ್ಲಿ ರಿಪೋರ್ಟಾಗಿ ಕನ್ವರ್ಟ್ ಆಗುತ್ತೆ. ಅದು ಯಾವ ಥರ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇನ್ನೊಂದು ಸ್ಕ್ರೀನ್ ಓಪನ್ ಮಾಡಿದ್ನಲ್ವಾ. ಸೊ F.01ಗೆ ಹೋಗ್ತೀನಿ. F.01. ಸೊ F.01 ನಿಮ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತೋರಿಸುತ್ತೆ. ಚಾರ್ಟ್ ಆಫ್ ಅಕೌಂಟ್ ಹಾಕಬೇಕು ನಿಮ್ಮದು. ಸೊ ಆ್ಯಂಡ್ ದೆನ್ ಕಂಪನಿ ಕೋಡ್ ಹಾಕಬೇಕು. ಸೊ ಇವಾಗ ನಾನು ಯಾರು FSV ಮೇಂಟೈನ್ ಮಾಡಿಲ್ಲ, FSV ಹಾಕಲೇಬೇಕು. ಓಕೆ, ಸೊ ಇದು ಮ್ಯಾಂಡೇಟ್ರಿ ಕೇಳ್ತೀನಿ ನಿಮ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್. ಇಲ್ಲಿ INT ಆಲ್ರೆಡಿ ಡಿಫಾಲ್ಟ್ ತೊಗೊಂಡು, ಏನಕ್ಕೆ ನಾನು ಇಲ್ಲಿ INT ಓಪನ್ ಮಾಡಿದ್ನಲ್ಲ ಹಂಗಾಗಿ. ಸೊ ಇವಾಗ INTಗೆ ಜಸ್ಟ್ INTಗೆ ಸೊ ಏನು ಕೊಡದೆ ನೀನು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಪರವಾಗಿಲ್ಲ, ಏನು ಬೇಡ, ಸೊ ಜಸ್ಟ್ ಎಕ್ಸಿಕ್ಯೂಟ್ ಕೊಡ್ತೀನಿ. ಏನು ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಿಲ್ಲ, ಸೊ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕೆಂದರೆ ಏನು ಪ್ಯಾರಾಮೀಟರ್ಸ್ ಮಾಡಿಲ್ಲಲ್ಲ. ಸೊ ಎಂಟರ್ ಡೇಟಾ ಬರಬೇಕಲ್ಲ, ಸೊ ಅದಕ್ಕೋಸ್ಕರ. ಓಕೆ, ಸೊ ಇದರಲ್ಲಿ ನಿಮಗೆ ತೋರಿಸ್ಬಿಡುತ್ತೆ. ಸೊ ಬ್ಯಾಲೆನ್ಸ್ ಶೀಟು ಯಾವುದು ಎಷ್ಟು ಅಂತೆಲ್ಲ ಕ್ಲಿಯರಾಗಿ ತೋರಿಸ್ಬಿಡುತ್ತೆ. ಸೊ ಆ ಥರ ಮೇಂಟೈನ್ ಮಾಡಬೇಕು. ಇಲ್ಲಿ ನೋಡಿ. ಸೊ ಇಲ್ಲಿ ನೋಡ್ಬೋದು ರಿಪೋರ್ಟಿಂಗ್ ಆ್ಯಂಡ್ ಕಂಪಾರಿಸನ್ ಪೀರಿಯಡ್ಸ್ ಎಲ್ಲ ತೋರಿಸುತ್ತೆ. ಸೊ ಇದೆಲ್ಲ ನಿಮಗೆ ಬೇಸ್ಡ್ ಆನ್ ಯಾವ ಥರ ಮೇಂಟೈನ್ ಮಾಡಿರ್ತೀರ ಅದ್ರ ಮೇಲೆ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಲಯಬಿಲಿಟೀಸ್ ತೋರಿಸುತ್ತೆ. ಓಕೆ, ಸೊ ಇದರಲ್ಲಿ ತುಂಬ ಡಿಫ್ರೆಂಟ್ ಇದೆ. ಓಕೆ, ಸೊ ವೈಟ್ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ವಿಲ್ ಟೇಕ್ ಡಿಫ್ರೆಂಟ್ ಒನ್. ಆ್ಯಂಡ್ ದಿಸ್ ಒನ್ ಇಸ್ ಓಕೆ ಫೈನ್. ಕ್ಲಾಸಿಕ್ ವಿ ಇದೆಯಲ್ಲ, ಇದು ಬೇಡ. ಸೊ ಇದು ಬಿಟ್ಬಿಡಿ. ಸೊ ಇವಾಗ ಏನು ಮಾಡಿ ಗೊತ್ತಾ, ಯಾಕೆ ಸ್ಟ್ರಕ್ಚರ್ ಬ್ಯಾಲೆನ್ಸ್ ಶೀಟ್ ತೊಗೊಳ್ಳಿ, ಎಲ್ಲಿ ಟ್ರೀ ತೊಗೊಳ್ಳಿ. ಸೊ ಎಕ್ಸಿಕ್ಯೂಟ್ ಕೊಡಿ. ಸೊ ಎಂಟರ್ ಕೊಡಿ. ಅದು ಕ್ಲಾಸಿಕ್ ಲೀಸ್ಟ್ ವೈಸ್ ಬರುತ್ತೆ. ಸೊ ಕರೆನ್ಸಿ ಟೈಪ್ ಒನ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಗೋ ಬ್ಯಾಕ್. F.01. ಸೊ ನಾವೇ ಮೇಂಟೈನ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಟ್ರೈ ನಾವು. ಸೊ ಇದು ಟ್ರೀ ಕಂಟ್ರೋಲ್ ತೊಗೊತಾ ಇಲ್ಲ, ಗ್ರಿಡ್ ಲೆವೆಲ್ ತೊಗೊತೀನಿ. F.01. ಸೊ ಗ್ರಿಡ್ ಎಂಟರ್. ಐ ಥಿಂಕ್ ಇದಕ್ಕೂ ಎರರ್ ಬರ್ತಾ ಇದೆ. ಫೈನ್, ಐ ವಿಲ್ ಡೂ ಒನ್ ಥಿಂಗ್. ಲೆಟ್ ಮಿ ಶೋ ಕ್ಲಾಸಿಕ್ ಲಿಸ್ಟ್ ಓನ್ಲಿ. ಓಕೆ, ಸೊ ಕ್ಲಾಸಿಕ್ ಲಿಸ್ಟ್ಗೂ ಏನು ಡಿಫ್ರೆನ್ಸ್ ಅಂದರೆ, ನಿಮ್ಗೆ ಕ್ಲಾಸಿಕ್ ಲಿಸ್ಟಲ್ಲಿ ಕಂಪ್ಲೀಟಾಗಿ ಅದೇ ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮಗೆ ರಾ ಮೆಟೀರಿಯಲ್ಸ್ ಎಷ್ಟಿದೆ ಈ ಥರ ಬರುತ್ತೆ. ಓಕೆ, ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟು, ಸೊ ಲೆಡ್ಜರ್ ವೈಸು.
and I will go see. So business area and company course and particularly GLs ವೈಸ್ ತೋರಿಸ್ತಾರೆ. ಇದೇನಕ್ಕೆ ಅಂದರೆ ಕ್ಲಾಸಿಕಲ್ ಟ್ರೀಯಿಂದ ಬಟ್ ಗ್ರಿಡ್ ವೈಸ್ ತೊಗೊಂಡ್ರೆ ನಿಮಗೆ ಪ್ರಾಪರಾಗಿ ತೋರಿಸುತ್ತೆ. ಬಟ್ ಇದು ಎಡ್ ವೈಸ್ ತೋರಿಸ್ತಾ ಇದೆ ಅಷ್ಟೇ. ಸೊ ಲೈಕ್ ವೆಂಡರ್ಗೆ ಧನಲಕ್ಷ್ಮಿ ಎಂಟರ್ಪ್ರೈಸಸ್ಗೆ ಸೊ ಈ ಥರ ನಿಮ್ಗೆ ವೆಂಡರ್ ವೈಸು ಸೊ ಎಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ಪೀಟರ್ ಇಂಗ್ಲೆಂಡ್ಗೆ ಓಕೆ ಆಯಿಲ್ ಆ್ಯಂಡ್ ಗ್ಯಾಸ್ ಓಕೆ. ಸೊ ಅದೇ ಥರ ನೋಡ್ತಾ ಹೋದರೆ ಬೇರೆ ಇದೆ ನೋಡಿ ಜೇಮ್ ಆಟೋ ಆ್ಯಂಡ್ ಸುಮನ್ ಎಂಟರ್ಪ್ರೈಸಸ್. ಸೊ ವೆಂಡರ್ಸ್ ವೈಸು ಸೊ ಕ್ಲಾಸಿಕಲ್ ಎಡ್ಜಸ್ ವೈಸ್ ತೋರಿಸ್ತಾ ಇದೆ. ಸೊ ನಿಮ್ಗೆ ಡಿಫ್ರೆಂಟ್ ವೇರಿಯಂಟ್ಸ್ ಇರುತ್ತೆ ಅದರಲ್ಲಿ. ಆ ಥರ ನೀವು ನೋಡ್ತಾ ಹೋಗ್ಬೋದು ವ್ಯೂವ್ಸ್ನ. ಓಕೆ. ಸೊ ನಿಮ್ಗೆ ಯಾವ ಥರ ವ್ಯೂಸಲ್ಲಿ ಬೇಕೋ ಆ ಥರ ವ್ಯೂಸಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಿಮ್ಗೆ ಅದೆಲ್ಲ ನಿಮಗೆ ಕಾನ್ಫಿಗರೇಷನ್ಸ್ ನೀವು ಮೇಂಟೈನ್ ಮಾಡಿದಾಗ ಟ್ರೀಯಲ್ಲಿ ತೋರಿಸುತ್ತೆ ಎಕ್ಸಾಕ್ಟಾಗಿ. ಬಟ್ ಇವಾಗ ಇಲ್ಲಿ ನಿಮಗೆ ಜಸ್ಟ್ ನಾನು ಅದೇ ಇವಾಗ ಕ್ಲಾಸಿಕ್ ವ್ಯೂ ಕೊಟ್ಟಿರೋದನ್ನ ಕ್ಲಾಸಿಕ್ ವ್ಯೂಯಲ್ಲಿ ತೋರಿಸ್ತಾ ಇದೆ. ಸೊ ಗ್ರಿಡ್ ವ್ಯೂ ತೊಗೋಬೇಕು ಬಟ್ ಇಟ್ಸ್ ನಾಟ್ ಟೇಕಿಂಗ್. ಐ ಡೋಂಟ್ ನೋ ವೈ. ಲೆಟ್ ಮೀ ಟ್ರೈ ಅಗೇನ್. ನೋಡೋಣ ಗ್ರಿಡ್ಡಲ್ಲಾದ್ರೆ ನಿಮ್ಗೆ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಸ್ಟ್ರಕ್ಚರ್ ತೋರಿಸ್ಕೊಡುತ್ತೆ. ಎಸ್. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ. ಸೊ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸು, ಟ್ಯಾಂಜಬಲ್ ಅಸೆಟ್ಸು, ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟು ವ್ಯಾಲ್ಯೂ ಇದೆ ಅಂತ. ಸೊ ಕಾಣಿಸ್ತಿದೆಯಲ್ಲ. ಸೊ ಏನೇನು ವ್ಯಾಲ್ಯೂ ಇದೆ ಅದು ಕಂಪ್ಲೀಟಾಗಿ ಇಲ್ಲಿ ತೋರಿಸುತ್ತೆ. ಸೊ ಎಲ್ಲ ಜಿ ಎಲ್ ವೈಸ್ ಎಲ್ಲ ತೋರಿಸುತ್ತೆ. ಓಕೆ. ಸೊ ಕಂಪ್ಲೀಟ್ಲಿ ಸೊ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಲ್ಲಿ ರೆಡಿಯಾಗಿ ಬರುತ್ತೆ. ಸೊ ನೀವು ಯಾವ ಥರ ಟ್ರೀಯಲ್ಲಿ ಅಸೈನ್ ಮಾಡಿರ್ತೀರೋ ಅದೇ ಥರ. ಸೊ ಎಲ್ಲ ಜಿ ಎಲ್ಸ್ದು ಇರುತ್ತೆ ಅದರಲ್ಲಿ ಕಂಪ್ಲೀಟ್ ಪಿಕ್ಚರ್ ಇರುತ್ತೆ. ಓಕೆ. ಸೊ ಪ್ರತಿಯೊಂದು ಎಡ್ಗೂ ಸೊ ಬ್ಯಾಲೆನ್ಸಸ್ ಇಲ್ಲಿ ಲೈಕ್ ಡಿಫ್ರೆನ್ಸ್ ಇದೆಯಾ, ಕಂಪಾರಿಸನ್ಸು ಸೊ ಎಲ್ಲ ಕರೆಕ್ಟಾಗಿ ವರ್ಕ್ ಆಗಿದೆಯಾ ಅಂತ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ P&L ಐಟಮ್ ಎರಡೂ ಇನ್ಕ್ಲೂಡ್ ಆಗಿದೆ ಅದರಲ್ಲಿ. ಓಕೆ. ಸೊ ನೀವು ಸಪ್ರೇಟ್ ಅದು ವರ್ಷನ್ಸು ಅಥವಾ ಲೇಔಟ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸಪ್ರೇಟ್ ಬರುತ್ತೆ. ಓಕೆ. ಸೊ ಗ್ರಿಡ್ಡಲ್ಲಿ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ರೀ. ಐ ಮೀನ್ ಟ್ರೀಯಲ್ಲಿ. ಲೆಟ್ ಮಿ ಟ್ರೈ ನಾವು. ಸ್ಟ್ರಕ್ಚರ್ಡ್ ಬ್ಯಾಲೆನ್ಸ್ ಶೀಟ್ ತೋರಿಸ್ಬಿಡುತ್ತೆ ಟ್ರೀಯಲ್ಲಾದರೆ. ಸೊ ಇದ್ರಲ್ಲಿ ನೋಡ್ಬೋದು. ಸಿ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸು, ಟ್ರೀ ವೈಸ್ ಇದೆ ಕಂಪ್ಲೀಟ್ ತೋರಿಸುತ್ತೆ. ಓಕೆ. ಸೊ ಓವರ್ ಆಲ್ ಬೇಕು ಅಂದರೆ ನಿಮಗೆ ಅಸೆಟ್ಸ್ದು ವ್ಯಾಲ್ಯೂ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಅಂತ ಎರಡು ಇಲ್ಲಿ ತೋರಿಸುತ್ತೆ ನೋಡಿ. ಮ್ಯಾಚ್ ಆಗ್ತಾ ಇದೆಯಾ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು. ಸೊ ಅದೇ ಥರ. ಸೊ ಇವನ್ P&Lಗೆ ಹೋದರೆ ಎಷ್ಟು ಎಕ್ಸ್ಪೆನ್ಸಸ್ ಇದೆ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದು ಗೊತ್ತಾಯ್ತಲ್ಲ. ಸೊ ಹಿಂಗೆ ಅಂತ ಸ್ಟ್ರಕ್ಚರ್ ಬ್ಯಾಲೆನ್ಸ್ ಶೀಟ್ ಎಲ್ಲ. ಹಲೋ. ಸೊ ನೀವು ಯಾವ ಥರ ಜಿ ಎಲ್ನ ಅಲ್ಲಿ ಅಸೈನ್ ಮಾಡಿರ್ತೀರ ಬೇಸ್ಡ್ ಟ್ರೀಯಲ್ಲಿ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಏನು ಅಸೈನ್ ಮಾಡಿರ್ತೀವಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸೋದಲ್ಲ ಅಸೆಟ್ಸು ಯಾವ್ಯಾವ ಜಿ ಎಲ್ಸ್ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಅದು ಸೊ ಏನಿಲ್ಲ, ಜಸ್ಟ್ ನೀವು ಕ್ರಿಯೇಟ್ ಐಟಮ್ಸ್ಗೆ ಹೋಗೋದು ಅಸೈನ್ ಮಾಡೋದು ಅಕೌಂಟ್ಸು, ಕ್ರಿಯೇಟ್ ಐಟಮ್ಸ್ಗೆ ಹೋಗೋದು ಅಸೈನ್ ಮಾಡೋದು ಅಷ್ಟೇ. ಸೊ ಇಟ್ಸ್ ವೆರಿ ಸಿಂಪಲ್. ಓಕೆ. ಓಕೆ ಫೈನ್ ದೆನ್. ಸೊ ಯಾ. ಸೊ ಇಷ್ಟ ಆಯಿತು. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ? ಸೊ ಬೇರೆ